ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಏನು HY ಮೇಟಿ ಅವರ ಅಕಾಲಿಕ ನಿಧನದಿಂದ ಏನು ಒಂದು ಉಪಚುನಾವಣೆ ಬಾಗಲಕೋಟೆ ಆ ಕ್ಷೇತ್ರಕ್ಕೆ ನಡೀತಾ ಇದೆ. ಇಂದು ಏನು ಬಾಗಲಕೋಟೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಉಮೇಶ್ H ಮೇಟಿ ಅವರ ಒಂದು ಏನು ಮತಯಾಚನೆ ಕಾರ್ಯಕ್ರಮದಲ್ಲಿ ಸ್ಲಂ ಬೋರ್ಡ್ನ ಅಧ್ಯಕ್ಷರು ಹಾಗೂ ಹುಬ್ಬಳ್ಳಿ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಸಾದ್ ಅಬ್ಬಯ್ಯ ಅವರು ಬಾಗಲಕೋಟೆ ನಗರಕ್ಕೆ ಆಗಮಿಸಿ ಛಲವಾದಿ ಸಮುದಾಯ ಹಾಗೂ ದಲಿತ ಪರ ಅನೇಕ ಮುಖಂಡರುಗಳನ್ನ ಭೇಟಿ ಮಾಡಿ ಉಮೇಶ್ ಮೇಟಿ ಅವರ ಪರವಾಗಿ ಮತಯಾಚನೆಯನ್ನ ಮಾಡಿದರು. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ದೀನ ದಲಿತರ ಪರವಾಗಿದೆ, ಬಡವರ ಪರವಾಗಿದೆ. ನಾವು ಕೋಮುವಾದಿಗಳನ್ನ ಗೆಲ್ಲಿಸಬಾರ್ದು, ಯಾವತ್ತಿದ್ರೂ ಕೂಡ ನಾವು ಜನಪರವಾಗಿದ್ದವರನ್ನೇ ಗೆಲ್ಲಿಸಬೇಕನ್ನುವಂತ ಸಂದೇಶವನ್ನ ಮಾನ್ಯ ಪ್ರಸಾದ್ ಅಬ್ಬಯ್ಯ ಅವರು ನೀಡಿದರು. ಏನು ಶಿರೂರ್ ಜಡಪಿ ಇದೆ, ಈ ಜಡಪಿಯ ಸಂಪೂರ್ಣ ಜವಾಬ್ದಾರಿಯನ್ನ ಪ್ರಸಾದ್ ಅಬ್ಬಯ್ಯ ಅವರಿಗೆ ಕೊಟ್ಟಿರುವ ಕಾರಣ ಇಂದು ಏನಪ್ಪಾ ಅಂದ್ರ ಬಿರುಸಿನ ಮತಯಾಚನೆಯನ್ನ ಪ್ರಸಾದ್ ಅಬ್ಬಯ್ಯ ಅವರು ಮಾಡಿದ್ದಾರೆ. ಏನು ಇದು ಒಂದು ನಮ್ಮ ಕಾಂಗ್ರೆಸ್ಸಿನ ಪ್ರತಿಷ್ಠೆಯ ಕಣವಾಗಿದ್ದು, ನಾವು ದಾವಣಗೆರೆ ಮತ್ತು ಬಾಗಲಕೋಟೆ ಏನು ಎರಡು ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೀತಾ ಇದೆ. ಖಂಡಿತವಾಗಿಯೂ 100ಕ್ಕೆ 100 ನಾವು ಈ ಚುನಾವಣೆಯನ್ನ ಗೆಲ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನ ನೀಡಿದ್ರು. ಏನು ಸಿದ್ದರಾಮಯ್ಯನವರು ಪಂಚ ಗ್ಯಾರಂಟಿ ಯೋಜನೆಗಳನ್ನ ನೀಡಿದ್ದಾರೆ, ಅದು ಜನರಿಗೆ ರೀಚ್ ಆಗಿದೆ. ಅದೆಷ್ಟೋ ಜನ ಬಡವರ ಬದುಕು ಹಸನಾಗಿದೆ. ಆ ಕಾರಣಕ್ಕಾಗಿ ಕೋಮುವಾದಿಗಳ ಆಟ ಇಲ್ಲಿ ನಡೆಯೋದಿಲ್ಲ, ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅಂತ ಹೇಳಿದ್ರು. ಕಾಂಗ್ರೆಸ್ ಕಚೇರಿಯಲ್ಲಿ ಏನು ಪತ್ರಿಕಾಗೋಷ್ಠಿ ಮಾಡಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯ ಅವರು ಏನು ಮಾತನಾಡಿದ್ದಾರೆ ಕೇಳ್ಕೊಂಡು ಬರೋಣ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ. ಪ್ರಥಮವಾಗಿ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಹೇಳುವುದರ ಮುಖಾಂತರ ನಾನು ಪ್ರಸಾದ್ ಅಬ್ಬಯ್ಯ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಇವತ್ತು ತಮ್ಮೆದುರಿಗೆ ಏನು ಬಾಗಲಕೋಟೆಯ ವಿಧಾನಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಉಮೇಶ್ ಮೇಟಿಯವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ನಾನು ತಮ್ಮೆದುರಿಗೆ ಬಂದಿದ್ದೀನಿ. ನಾನು ಕೂಡ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದಿಂದ 3 ಬಾರಿ ಆಯ್ಕೆಯಾಗಿ ಸ್ಲಂ ಬೋರ್ಡ್ ಚೇರ್ಮನ್ ಆಗಿ ಕೂಡ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಬಹುಶಃ ನನ್ನದು ದಾವಣಗೆರೆ ಇನ್ಚಾರ್ಜ್ ಆಗಿ 1-2 ದಿನ ಕೆಲಸ ಮಾಡಿ ಇವತ್ತು ಈ ಬಾಗಲಕೋಟೆ ಇನ್ಚಾರ್ಜ್ ಹಾಕಿದ್ದಾರೆ. ಇವತ್ತಿನಿಂದ ನಾನು ನನ್ನ ಎಲ್ಲ ಅನೇಕ ದಲಿತ ಮುಖಂಡರು, ಕಾಂಗ್ರೆಸ್ಸಿನ ಹಿರಿಯ ಮುಖಂಡರ ಜೊತೆಗೆ ನಾನು ನಮ್ಮ ಮೇಟಿಯವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ತಮ್ಮೆದುರಿಗೆ ಬಂದಿದ್ದೀನಿ. ಬಹುಶಃ ತಮಗೆಲ್ಲ ಗೊತ್ತಿದೆ, ದಿವಂಗತ ನಮ್ಮ ಮೇಟಿ ಸಾಹೇಬರು ಭಾಳ ಸರಳ ಸಜ್ಜನಿಕೆಯ ಸ್ವಭಾವದ ವ್ಯಕ್ತಿತ್ವ. ಬಹುಶಃ 6 ಬಾರಿ ಶಾಸಕರಾಗಿ ಭಾಳ ಯಶಸ್ವಿಯಾದಂತಹ ರಾಜಕೀಯ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾದಂಥ ದಿವಂಗತ ಮೇಟಿಯವರು ನನಗೆ ಭಾಳ ಆತ್ಮೀಯರಿದ್ದರು. ಬಹುಶಃ ಜಾತ್ಯತೀತವಾಗಿ ಎಲ್ಲರನ್ನೂ ಕೂಡ ಒಪ್ಪಿಕೊಳ್ಳುವಂಥ ಒಂದು ವಿಶೇಷ ಕ್ವಾಲಿಟಿ ಲೀಡರ್ಶಿಪ್ ಅವ್ರದ್ದಿತ್ತು. ಬಹುಶಃ ಅವರ ಒಂದು ಅವಧಿಯಲ್ಲಿ ಅನೇಕ ಜನಪರವಾದಂಥ ಕೆಲಸಗಳನ್ನು ಮಾಡಿದ್ದಾರೆ. ಬಹುಶಃ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥದ್ದು ಮತ್ತು ಇವತ್ತು ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದಂಥ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ
ಜನನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಇವರ ಒಂದು ನೇತೃತ್ವದಲ್ಲಿ ಇವತ್ತು ಬಹುದಿನಗಳ ಕನಸು ಬಾಗಲಕೋಟೆಗೆ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು, ಈ ಭಾಗದ ಆರ್ಥಿಕವಾಗಿ ಹಿಂದುಳಿದಂಥ ಪ್ರತಿಯೊಬ್ಬರೂ ಕೂಡ ಆರೋಗ್ಯದ ಭಾಗ್ಯ ಸಿಗಬೇಕು ಅನ್ನುವಂಥ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಸರ್ಕಾರ ಇವತ್ತು ಒಂದು ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಮಾಡಿತ್ತು. ಬಹುಶಃ BJPಯವರು 4 ವರ್ಷ ಆಡಳಿತ ಅವಧಿಯಲ್ಲಿ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಿದ್ರು, ಆದರೆ ಇಂಥ ಯಾವ ಕೆಲಸಗಳು ಕೂಡ ಮಾಡಲಿಲ್ಲ. ಬಹುಶಃ ನಮ್ಮ ಸರ್ಕಾರ 5 ಗ್ಯಾರಂಟಿಗಳು, ಜನಪರವಾದಂಥ ಗ್ಯಾರಂಟಿಗಳು, ಸುಮಾರು 56,000 ಕೋಟಿ ರೂಪಾಯಿ ಗ್ಯಾರಂಟಿಗಳನ್ನು ಕೊಡೋದ್ರ ಮೂಲಕ ಸರ್ವರಿಗೂ ಸಮಪಾಲು ಸಿಗಬೇಕು, ಸಾಮಾಜಿಕ ನ್ಯಾಯ ಸಿಗಬೇಕು, ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂಥ ಒಂದು ದೂರದೃಷ್ಟಿ ಇಟ್ಕೊಂಡು ಯಶಸ್ವಿಯಾದಂಥ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಐತಿಹಾಸಿಕವಾದಂಥ, ಇಡೀ ಭಾರತ ದೇಶದಲ್ಲೇ ಯಾರೂ ಕೊಡದಂತಹ ಜನಪರ ಬಡವರ ಪರವಾಗಿ ಇವತ್ತು ಪ್ರತಿಯೊಬ್ಬ ಬಡ ಕುಟುಂಬಕ್ಕೆ ಕೂಡ ಕನಿಷ್ಠ ಪಕ್ಷ 5,000 to 6,000 ರೂಪಾಯಿ ತಿಂಗಳಿಗೆ ಒಂದು ವೇತನ ಸಿಗುವಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಗಳನ್ನು ಕೊಡುವುದರ ಜೊತೆಗೆ ಕೂಡ ಇವತ್ತು ಅನೇಕ ನಮ್ಮ ಸರ್ಕಾರ, ಭಾಳ ಜನ ಹೇಳ್ತಿದ್ರು BJPಯವರು, 1 ವರ್ಷದಾಗೆ ಇವರು ಗ್ಯಾರಂಟಿ ಮುಗಿದೋಗ್ತದೆ, ಕೊಡೋಕ್ಕಾಗಿಲ್ಲ, ಬರೆದು ಕೊಡ್ತೀನಿ ಅಂತೇಳಿ. 1 ವರ್ಷ ಆದಮೇಲೆ 2ನೇ ವರ್ಷಕ್ಕೆ ನಿಂತು ಹೋಗ್ತದೆ ಅಂತ ಹೇಳಿದರು. ಇವತ್ತು 3 ವರ್ಷ ಯಶಸ್ವಿ ಆದಮೇಲೆ ಬಾಯಿ ಮಾತಾಡ್ತಾ ಇಲ್ಲ, ಸುಮ್ಮನೆ ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸ. ಆ ಗ್ಯಾರಂಟಿದು ಅಲ್ಲಿ ಇನ್ನೂ ಅವ್ರಿಗೆ ಪೇಮೆಂಟ್ ಆಗಿಲ್ಲ, ಇದು ಆಗಿಲ್ಲ, ಕೆಲವ್ರಿಗೆ ಸಿಕ್ಕಿಲ್ಲ ಅಂಥೇಳಿ ಎಲ್ಲ ಒಂದು ಕಡೆ ಜನರ ದಾರಿ ತಪ್ಪಿಸುವಂಥ ಕೆಲಸ. ಇವತ್ತು ಹಿಂದೆ ಅವರ ಭ್ರಷ್ಟ ಆಡಳಿತ ಹೆಂಗಿತ್ತು ಅನ್ನೋದು ನಾವೆಲ್ಲ ನೋಡಿದಾರೆಲ್ಲ, ಇಡೀ ಈ ರಾಜ್ಯದ ಜನತೆ. ಅದಕ್ಕೆ ಇವತ್ತು ಸಿದ್ದರಾಮಯ್ಯವರ ಸರ್ಕಾರ ಅಷ್ಟೇ ಅಲ್ಲ, ನಿಮ್ಮ ಕೃಷ್ಣಾ ಡ್ಯಾಮ್ ಅದನ್ನು ಕೂಡ ಬಹುಶಃ ನೋಟಿಫಿಕೇಷನ್ ಮಾಡೋದ್ರ ಮೂಲಕ ಅದರ ಎತ್ತರವನ್ನು ಹೆಚ್ಚಿಸುವಂಥದ್ದು. ಬಹುಶಃ ನೋಟಿಫಿಕೇಷನ್ ಮಾಡಿ, ಹಿಂದೆ ಅವರ ಸರ್ಕಾರ ಇದ್ದಾಗ ಯಾರೂ ಮಾಡಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ನೋಟಿಫಿಕೇಷನ್ ಮಾಡಿ ನೀರಾವರಿ ಭೂಮಿಗೆ 40 ಲಕ್ಷ, ಆಮೇಲೆ ಒಣ ಬೇಸಾಯಿ ಭೂಮಿಗೆ 30 ಲಕ್ಷ. ಇವತ್ತು ಇಂತಹ ಕಾರ್ಯಕ್ರಮಗಳನ್ನು ಕೊಡುವಂಥ ಸರ್ಕಾರ, ಜನಪರವಾದಂಥ ಸರ್ಕಾರ ಯಾವುದಾದ್ರಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆ ನಿಟ್ಟಿನಲ್ಲಿ ಇವತ್ತು ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇವತ್ತೇನಾದರೂ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ, ಸಾಮಾಜಿಕ ನ್ಯಾಯ ಸಿಗಬೇಕಂದ್ರೆ, ಪ್ರತಿಯೊಬ್ಬರು ಸುಖ ಜೀವನದಿಂದ ನೆಮ್ಮದಿಯಿಂದ ಜೀವನ ನಡೆಸಬೇಕಾದ್ರೆ ಬಹುಶಃ ಕಾಂಗ್ರೆಸ್ ಸರ್ಕಾರ ಇದ್ದರೆ ಮಾತ್ರ ಸಾಧ್ಯ. ಇಲ್ಲ ಅಂದರೆ BJP ಬಂದರೆ ಜಾತಿ ಧರ್ಮದ ಹೆಸರಿನಲ್ಲಿ ಜನರಿಗೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಾರೆ, ಜನರ ಮನಸ್ಸನ್ನು ಒಡೆಯುವಂಥ ಕೆಲಸ ಮಾಡ್ತಾರೆ. ಇವತ್ತು ಅದಕ್ಕೆ ತಾವೆಲ್ಲ ಅರ್ಥ ಮಾಡಿಕೊಂಡು ಇವತ್ತು ಕಾಂಗ್ರೆಸ್ ಪರವಾಗಿ ಖಂಡಿತವಾಗಿ ಕೂಡ ನಮ್ಮ ಸರ್ಕಾರದ ಆ ಪಂಚ ಗ್ಯಾರಂಟಿಗಳೇ ಸಾಕು. ಇವತ್ತು ನಮಗೆ ಯಶಸ್ಸಿನ ಒಂದು ಹಾದಿ ಕಾಣ್ತಾ ಇದೆ. ನಾನು ಹಿಂದೆ ಮೇಟಿ ಸಾಹೇಬರು 7,000 ಅಂತರದಿಂದ ಗೆದ್ದಿದ್ರು. ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಅವರ ಚಿರಂಜೀವಿಗೆ ಸುಮಾರು 25,000 ಮತಗಳ ಅಂತರದಿಂದ ಜಯಬೇರಿ ಗೆಲ್ಲಿಸುವಂಥ ಕೆಲಸ ಇವತ್ತು ಈ ಭಾಗದ ಜನರು ಮಾಡಬೇಕು. ಬಹುಶಃ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಬಹುಶಃ ಇವತ್ತು ಅವರ ಚಿರಂಜೀವಿ ಕೂಡ ಭಾಳ ಸರಳ ವ್ಯಕ್ತಿತ್ವದವರು, ಅವರ ಹಾದಿಯಲ್ಲೇ ನಡೆಯುವಂಥವರು. ಬಹುಶಃ ನಮ್ಮ ಸರ್ಕಾರ ಇರೋದರಿಂದ ಇನ್ನೂ ಹೆಚ್ಚು ಈ ಭಾಗದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಶಕ್ತಿಯನ್ನು ಕೊಡಿಸುವಂಥ ಕೆಲಸ ಮಾಡಬೇಕು. ಜಾತಿವಾದಿಗಳ ಪಕ್ಷವನ್ನು ಇಲ್ಲಿಂದ ಬೇರು ಸಹಿತ ಕಿತ್ತು ಹಾಕಬೇಕು. ಬಹುಶಃ ನಿಮ್ಗೆ ಗೊತ್ತಿದೆ,
ನಮ್ಮ ಯಾರು ಅಪೋನೆಂಟ್ ಕ್ಯಾಂಡಿಡೇಟು ಚರಂತಿ ಮಟ್ಟವ್ರು ಯಾರು ಬಡವ್ರನ್ನ ಹತ್ರ ಸರ್ಕೊಳ್ಳಂಗಿಲ್ಲ, ಎಲ್ಲ ಶ್ರೀಮಂತರು ಬೇಕು. ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳು ಯಾರು ವೈಟ್ ಕಾಲರ್ ಇರ್ತಾರ ಅಂಥವ್ರಿಗೆ ಅಷ್ಟೇ ಅಲ್ಲಿ ಒಳಗಡೆ. ಅದಕ್ಕೆ ಇಂಥವರಿಗೆ ಜಾತಿವಾದಿ ಪಕ್ಷದವರಿಗೆ, ಜಾತಿವಾದಿಗಳಿಗೆ ಅವಕಾಶ ಕೊಡಬಾರ್ದು ಅನ್ನುವಂಥದ್ದು ತಮ್ಮಲ್ಲಿ ಕೈ ಮುಗಿದು ನಾನು ತಮ್ಮ ಎದುರಿಗೆ ಮತಯಾಚನೆ ಮಾಡ್ತಿದ್ದೀನಿ. ಮತ್ತು ನಾನು ಕೂಡ ಪ್ರಾಮಾಣಿಕವಾಗಿ ಹಗಲು ರಾತ್ರಿ, ನನ್ನ ಸಮಾಜದ ಶಕ್ತಿ ಕೂಡ ಭಾಳ ದೊಡ್ಡದಿದೆ. ಆ ಎಲ್ಲ ಸಮಾಜವನ್ನು ಕೂಡ ಹಳ್ಳಿ ಹಳ್ಳಿಗೆ ಹೋಗಿ ನನಗೆ ಶಿರೂರು ಒಂದು ZP ಅನ್ನು ಕೊಟ್ಟಿದ್ದಾರೆ. ಹಗಲು ರಾತ್ರಿ ನನ್ನ ಸಮಾಜದ ಎಲ್ಲ ಬಂಧುಗಳನ್ನು ಒಂದೇ ಕಡೆ ಮತ ಹಾಕಲಿಕ್ಕೆ, ಅವರಿಗೆ ಆಶೀರ್ವಾದ ಮಾಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ನಾನು ಮಾಡ್ತೀನಿ ಅನ್ನುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಆ ನಿಟ್ಟಿನಲ್ಲಿ ತಾವುಗಳೆಲ್ಲ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಎಲ್ಲರ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ತಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಅಂತೇಳಿ ತಮಗೆಲ್ಲ ಕೈ ಜೋಡಿಸಿ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಜೈ ಕಾಂಗ್ರೆಸ್, ಜೈ ಭೀಮ್.